ಪಾಠ ಅಂದ್ರೆ ನಿಮ್ಮದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದವರು ಶ್ರೀ ಆರ್ ವೆಂಕಟರಮಣನ್ ಅಂಥೇಳಿ. ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಆಗಬೇಕಾದ್ರೆ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಮಹತ್ವದ ರೋಲ್ ಇತ್ತು. ಅವ್ರಿಲ್ದೇ ಬಹುಶಃ ನಮ್ಮ ಭಾರತದ ಸಂವಿಧಾನ ರಚನೆ ಆಗ್ತಿತ್ತ ಅನ್ನೋದೊಂದು ಡೌಟೇ ಅದ. ಇನ್ನು ಲೆಸನ್ ಓದೋಣ. ಒನ್ ಟ್ರೇಟ್ ವಿಚ್ ಮಾರ್ಕ್ಡ್ Baba Saheb during his student days, and in fact throughout his life, was that he was a voracious reader. He had an insatiable thirst for books. One trait ಅಂದರೆ ಒಂದು ಸ್ವಭಾವ ಏನಿತ್ತು ವಿಚ್ ಮಾರ್ಕ್ಡ್ ಬಾಬಾ ಸಾಹೇಬ್, ಅವ್ರದ್ದು ಸ್ವಭಾವ ಏನಿತ್ತು ಅಂದ್ರೆ ಅವರು ಸ್ಟೂಡೆಂಟ್ ಇದ್ದಾಗಲಿ ಮತ್ತು ದೊಡ್ಡವ್ರು ಆದ್ಮೇಲೂ ಅವ್ರದ್ದು ಏನಿತ್ತು ಅಂದ್ರೆ ಅವರು ಕಂಟಿನ್ಯೂಸ್ ಓದ್ತಿದ್ರು. ಅವರು ಒರೇಷಿಯಸ್ ಅಂದ್ರೆ ಭಾಳ ಓದೋದು, ಕಂಟಿನ್ಯೂಸ್ ಆಗಿ ಓದೋದು, ಅದು ಅವ್ರದ್ದು ಸ್ವಭಾವ ಇತ್ತು. ಮತ್ತು ಹಿ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಅವರಿಗೆ ಇನ್ಸ್ಯಾಟಿಯಬಲ್ ಅಂದರೆ ಎಂದೂ ತೃಪ್ತಿ ಆಗಲಾರ್ದಂಥದ್ದು ಅಂಥ ಒಂದು ಇದು ಇತ್ತು ಅವರಿಗೆ, ಪುಸ್ತಕ ಓದೋದು ಅಂಥ ಒಂದು ಸ್ವಭಾವ ಇತ್ತು. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಅವರು ತಮ್ಮ ದಿನ ಬಳಕೆಗೆ ಎಷ್ಟು ಬೇಕಾಗ್ತಿತ್ತಲ್ಲ ರೊಕ್ಕ, ಅದರೊಳಗೂ ಕಟ್ ಮಾಡಿ ಅವರು ಪುಸ್ತಕಗಳನ್ನು ಖರೀದಿ ಮಾಡ್ತಿದ್ರು. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ದ time of the second roundtable conference in London, he bought so many books that they had to be sent to India in 32 boxes. In New York, he is said to have purchased about 2000 old books. ನ್ಯೂಯಾರ್ಕ್ ಒಳಗೆ ಅವರು 2000 ಹಳೆ ಪುಸ್ತಕಗಳನ್ನು ಖರೀದಿ ಮಾಡಿದರು. ಮತ್ತು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ಒಳಗಿದ್ದಾಗ ಅವರು ಇಷ್ಟು ಬುಕ್ಸ್ ತೊಗೊಂಡ್ರಲ್ಲ, ಅವು ಇಂಡಿಯಾಕ್ಕೆ 32 ಬಾಕ್ಸ್ ಮಾಡಿ ಅದನ್ನು ಕಳಿಸಿದರು. Okay, it is important to record here one major influence on ಡಾಕ್ಟರ್ ಅಂಬೇಡ್ಕರ್. ಇನ್ನೊಂದು ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಏನಾಗಿತ್ತು ಅಂತ ಅನ್ನೋದನ್ನು ನಾವು ನೋಡೋದು ಭಾರಿ ಮಹತ್ವದ. While in the USA, he was drawn to the 14th Amendment of the Constitution of the USA, which gave freedom to the Black Americans. USA ಒಳಗಿದ್ದಾಗ ಅವರು 14ನೇ ಅಮೆಂಡ್ಮೆಂಟ್ ಯಾವುದ್ರದ್ದು, ಅಮೇರಿಕಾದ್ದು USA ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ, ಅದ್ರದ್ದು 14ನೇ ಅಮೆಂಡ್ಮೆಂಟು ಅವರಿಗೆ ಭಾಳ ಹಿಡಿಸ್ತು. ಯಾಕಂದ್ರೆ ಆ ಬ್ಲ್ಯಾಕ್ ಅಮೇರಿಕನ್ಸ್ ಏನಿದ್ರಲ್ಲ, ಅಂದರೆ ಕಪ್ಪು ಅಮೇರಿಕನ್ರು ಏನಿದ್ರಲ್ಲ, ಅಲ್ಲಿ ಅವರಿಗೆ ಆ 14ನೇ ಅಮೆಂಡ್ಮೆಂಟ್ದಿಂದ ಅವರಿಗೆ ಸ್ವತಂತ್ರ ಸಿಕ್ತು. ಇಲ್ಲಾಂದ್ರೆ ಅವರನ್ನು ದಸ್ಯುಗಳು ಅಂತ ಉಪಯೋಗಿಸ್ತಿದ್ರು. ದಸ್ಯುಗಳು ಅಂದ್ರೆ ಸೇವಕರು. He saw at once the parallel of the situation for the depressed classes in India. ನಮ್ಮ ಭಾರತ ದೇಶದೊಳಗೂ ಅವಾಗ ಶೋಷಿತರು ಅಂತ ಹೇಳಿದರು, ಅವ್ರಿಗೂ ಅದೇ ಪರಿಸ್ಥಿತಿನೇ ಇತ್ತು. ಡಿಪ್ರೆಸ್ ಕ್ಲಾಸ್ ಅಂದರೆ ಅವ್ರಿಗೇನು ಏಳಿಗೆ ಇರ್ತಿರ್ಲಿಲ್ಲ, ಕೆಲಸ ಆಗ್ತಿತ್ತು, ಒಂದು ಹೊತ್ತಿಂದು ಊಟ ಸಿಕ್ತು, ಇಲ್ಲಾಂದರೆ ಇಲ್ಲ, ಅಂಥ ಪರಿಸ್ಥಿತಿ ಇತ್ತು. ಡಿಪ್ರೆಸ್ಡ್ ಕ್ಲಾಸ್ ಅಂತಿದ್ರು ಅವರಿಗೆ. ಅವರದ್ದು ಪರಿಸ್ಥಿತಿ ಅಂಬೇಡ್ಕರ್ ಅವರು ಹಾಗೇ ನೋಡಿದರು. On returning home, Baba Saheb came to be greatly influenced by the life and work of Mahatma Phule, the votary of a classless society and a women's uplift. ಯಾವಾಗ ಅವರು ವಾಪಸ್ ಬಂದರು ಭಾರತಕ್ಕೆ, ಅವಾಗ ಅವ್ರು ನೋಡಿದರು ಮಹಾತ್ಮ ಫುಲೆ ಅನ್ನೋ ವ್ಯಕ್ತಿ ಬಹಳಷ್ಟು ಈ ಡಿಪ್ರೆಸ್ ಕ್ಲಾಸನ್ನು ಮುಂದೆ ತರಲಿಕ್ಕೆ ಅಂಥೇಳಿ ಅವರು ಬಹಳಷ್ಟು ಪ್ರಯತ್ನ ಪಡ್ತಿದ್ರು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಮುಂದೆ ತರಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ರು. The need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his underprivileged brethren. ಅವಾಗ ಅವಶ್ಯಕತೆ ಇತ್ತು, ಮತ್ತು ಆ ಸಮಯ ಎಂಥದ್ದಿತ್ತು ಅಂದರೆ ಎಲ್ಲರೂ ಮುಂದುವರಿಬೇಕು, ಎಲ್ಲರೂ ಮುಂದುವರೆದ್ರೇ ನಮ್ಮ ದೇಶ ಮುಂದುವರಿತದ ಅನ್ನೋದು ಒಂದು ಬಾಬಾ ಸಾಹೇಬ್ ಅವರ ತಲೆ ಒಳಗೆ ಬಂತು. ಇವರು ಮಹಾತ್ಮ ಫುಲೆ ಅವರಿಂದನೂ ಅವ್ರು ಇಂಪ್ರೆಸ್ ಆಗಿದ್ದರು. USA ಒಳಗಿಂದು 14ನೇ ಅಮೆಂಡ್ಮೆಂಟ್ ಅಂದರೆ ಚೇಂಜ್ ಮಾಡೋದು. ಆ 14ನೇ ಅಮೆಂಡ್ಮೆಂಟ್ ಸಂವಿಧಾನದೊಳಗೆ ನೋಡಿ ಆ ಕಪ್ಪು ಅಮೇರಿಕನ್ರು ಸ್ವಾತಂತ್ರ್ಯ ಸಿಕ್ಕಿರೋದು ನೋಡಿ ಬಾಬಾ ಸಾಹೇಬರು ಇಂಪ್ರೆಸ್ ಆದರು. ಅವರು ಇಲ್ಲಿನೂ ನಾವು ನಮ್ಮಂಥ ಜನರನ್ನು ಮುಂದೆ ತರಬೇಕು ಅನ್ನೋದನ್ನು ಪ್ರಯತ್ನ ಶುರು ಮಾಡಿದರು. ನ್ಯೂಸ್ ಪೇಪರ್ ಸ್ಟಾರ್ಟೆಡ್. ಅದಕ್ಕೆ ಅವರು
ವಾರ್ತಾಪತ್ರಿಕೆಗಳನ್ನು ಶುರು ಮಾಡಿದರು. ಅವ್ರದ್ದು ಹೆಸರೇನಿತ್ತು, ಮೂಕನಾಯಕ ಅಂತ ಒಂದಿತ್ತು, ಬಹಿಷ್ಕೃತ ಭಾರತ ಅಂತ ಒಂದಿತ್ತು, ಮತ್ತು ಸಮತ ಅಂತ ಒಂದಿತ್ತು. ಇವು ಮೂರೂ ಈಗ ಅಂಥ ಜನರಿಗೆ, ಶೋಷಿತರಿಗೆ ಏನು ಅನ್ನೋದಕ್ಕೆ ಅನ್ನಿಸ್ತದೋ, ಅವ್ರಿಗೆ ಏನು ಅವ್ರಿಗೇನು ನೆಸೆಸಿಟಿ ಅದ, ಯಾವ ಥರದ್ದು ನೀಡದ ಅನ್ನೋದನ್ನ ನೋಡಿ ಅವರು ಇದನ್ನೆಲ್ಲ ತಮ್ಮ ವಾರ್ತಾಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ಅದನ್ನು ಸರ್ಕ್ಯುಲೇಟ್ ಮಾಡ್ತಿದ್ರು. ಹಾಗೇ ಲೈಕ್ವೈಸ್ ಇನ್ಸ್ಟಿಟ್ಯೂಷನ್ ಸೆಟಪ್ ಬೈ ಹಿಮ್ ಸಚ್ ಆಸ್ ಹಿತಕರ್ಣಿ ಸಭಾ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ವೆಹಿಕಲ್ಸ್ ಆಫ್ ಚೇಂಜ್. ಹಾಗೇ ಅವರು 2 ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದರು. ಒಂದು ಹಿತಕರ್ಣಿ ಸಭಾ, ಮತ್ತೊಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಇವೆರಡೂ ಶುರು ಮಾಡಿದರು. ಇದರಿಂದ ಭಾಳಷ್ಟು ವ್ಯತ್ಯಾಸಗಳು ಕಂಡು ಬಂದವು ನಮ್ಮ ದೇಶದೊಳಗೆ. ಅದೇ ಟೈಮ್ನಾಗೇ ಗಾಂಧೀಜಿಯವರು ನಮ್ಮ ಭಾರತದ ಸಮಾಜ ಇಂಪ್ರೂವ್ ಆಗಬೇಕು, ಸುಧಾರಿಸ್ಬೇಕು ಅಂಥೇಳಿ ಅವರು ಡಿಪ್ರೆಸ್ಡ್ ಕ್ಲಾಸ್ ಮೇಲೆ ಕೆಲಸ ಮಾಡ್ತಿದ್ರು. ಡಿಪ್ರೆಸ್ಡ್ ಕ್ಲಾಸನ್ನು ಹೆಂಗೆ ಮುಂದುವರ್ತರಬೇಕು ಅನ್ನೋದನ್ನು ಅವರು ಪ್ರಯತ್ನ ಪಡ್ತಿದ್ರು. ಅವರು ಡಿಪ್ರೆಸ್ಡ್ ಕ್ಲಾಸದ ಜನರನ್ನ ಅವರು ಹರಿಜನರು ಅಂತ ಕರೀತಿದ್ರು, ಗಾಂಧೀಜಿಯವರು. Baba Saheb was elected to the Bombay Legislative Assembly in the elections under the Constitution of India Act 1935. ಬಾಬಾ ಸಾಹೇಬ್ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ಎಲೆಕ್ಷನ್ ಗೆದ್ದು ಆಗಿಂದ ಸಂವಿಧಾನ 1935ನೇ ಇಸ್ವಿ ಒಳಗಿನ ಸಂವಿಧಾನದ ಪ್ರಕಾರ ಅವರು ಗೆದ್ದು ಬಂದರು. ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಇನ್ ದ ಅಸೆಂಬ್ಲಿ ಆನ್ ಅ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಹೀಗಾಗಿ ಅಲ್ಲಿಂದ ಬಾಬಾ ಸಾಹೇಬ್ ಅವರು ಅಲ್ಲಿ ಅಸೆಂಬ್ಲಿ ಒಳಗೆ, ಅಂದ್ರೆ ವಿಧಾನಸಭೆ ಒಳಗೆ ಅವರು ತಮ್ಮ ವಾದಗಳನ್ನು ಮಂಡಿಸಿ ಅವರು ಬಹಳಷ್ಟು ವಿಷಯಗಳ ಮೇಲೆ ತಮ್ಮ ವಾದಗಳನ್ನು ಮಂಡಿಸಿದರು. ಅದರಿಂದ ಅದರೊಳಗೆ ಜಯನೂ ಗಳಿಸಿದರು. ಹಿಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಅವ್ರದ್ದೇನು ನ್ಯಾಯ ಕೆಲಸ ಏನಿತ್ತಲ್ಲ ಅದನ್ನು ನೋಡಿ ಎಲ್ಲ ನಮ್ಮ ಭಾರತ ದೇಶದೊಳಗೆ ಎಲ್ಲರಿಗೂ ಅದು ಇಷ್ಟ ಆಯಿತು. Soon the Constituent Assembly of India afforded Dr. Ambedkar the opportunity to give the most notable and permanent shape to its social philosophy and to his undying faith in the dignity of human beings. ತಕ್ಷಣ ಸಂವಿಧಾನ ಏನು ಇತ್ತಲ್ಲ, ಆ ಸಂವಿಧಾನ ನಮ್ಮ ಭಾರತದೊಳಗೆ ಆವಾಗೇನಿತ್ತಲ್ಲ, ಅವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತು. ಎಂಥದ್ದು ಅಂದ್ರೆ, ಒಂದು ಅಗದಿ ಮಹತ್ವದ್ದು ಮತ್ತು ಪರ್ಮನೆಂಟ್ ಆಗಿರುವಂಥ ಅವಕಾಶ ಏನೆಂದ್ರೆ, ನಮ್ಮ ಸಮಾಜದ ತತ್ವಗಳನ್ನು ಅದಕ್ಕೊಂದು ಪರ್ಮನೆಂಟ್ ಶೇಪ್ ಕೊಡಬೇಕು. ಅಷ್ಟೇ ಅಲ್ಲ, ನಮ್ಮ ಸಮಾಜದೊಳಗಿರುವಂಥ ಜನರಿಗೆ, ಅವರಿಗೆ ನಾಗರಿಕರಿಗೆ ಒಂದು ಕರೆಕ್ಟಾಗಿ ಒಂದು ನಾಗರಿಕತ್ವ ಅದನ್ನು ಕೊಡಬೇಕು ಅಂಥೇಳಿ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತು. ಆವಾಗ ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ಕಾಂಗ್ರೆಸ್. ಬಾಬಾ ಸಾಹೇಬ್ ಅವರು ಕಾಂಗ್ರೆಸ್ ಒಳಗಿರಲಿಲ್ಲ. ಬಟ್ ಇಟ್ ಮಸ್ಟ್ ಬಿ ಸೆಡ್ ಟು ದ ಕ್ರೆಡಿಟ್ ಆಫ್ ದ ಫಾರ್ ಸೈಟೆಡ್ ಆ್ಯಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ that it requested Dr. Ambedkar to serve on the drafting committee of the Constitution Assembly and made him its chairman. ಹೀಗಾಗಿ ಆದ್ರೆ ನಮ್ಮ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ದು ಏನು ದೂರದೃಷ್ಟಿ ಇತ್ತು, ಅದು ದೂರದೃಷ್ಟಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಈ ಸಂವಿಧಾನ ರಚನೆ ಒಳಗೆ ಡ್ರಾಫ್ಟಿಂಗ್ ಕಮಿಟಿ ಅಂತೇನಿರ್ತದೆ ಅದ್ರದ್ದು ಚೇರ್ಮನ್ ಆಗಲಿಕ್ಕೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಂಬೇಡ್ಕರ್ ಅವರು ಅದನ್ನು ತಕ್ಷಣ ಒಪ್ಕೊಂಡ್ರು. ಆ್ಯಸ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ, ಡಾಕ್ಟರ್ ಅಂಬೇಡ್ಕರ್ ಆ್ಯಂಟಿಸಿಪೇಟೆಡ್ ಎವ್ರಿ ಕನ್ಸೀವಬಲ್ ರಿಕ್ವೈರ್ಮೆಂಟ್ ಆಫ್ ದ ನ್ಯೂ ಪೊಲಿಟಿ. ಇವರು ಒಂದು ಸರ್ತಿ ಚೇರ್ಮನ್ ಆದಮೇಲೆ ಏನೇನು ಹೊಸ ರಿಕ್ವೈರ್ಮೆಂಟು, ಒಬ್ಬ ಮನುಷ್ಯ ಇರಬೇಕಾದ್ರೆ, ಒಂದು ರಾಜ್ಯ ಇರಬೇಕಾದ್ರೆ ಏನೇನು ಆಗಬೇಕು, ಒಂದು ದೇಶ ಇರಬೇಕಾದ್ರೆ ಏನೇನು ಆಗಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಅವರು ಸಣ್ಣದಾಗಿ ಅಬ್ಸರ್ವ್ ಮಾಡ್ಕೊತ ಬಂದರು. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ನೇಷನ್ಸ್. ಈ ಬೇರೆ ಸ್ವತಂತ್ರ ದೇಶಗಳು ಇದ್ವಲ್ಲ ಆವಾಗ, ಆ ಸ್ವತಂತ್ರ ದೇಶಗಳದ್ದು ಉದಾಹರಣೆ ಮತ್ತು ಅವ್ರದ್ದು ಅನುಭವಗಳನ್ನು ತಗೊಂಡು ಇವರು ಆ ಉದಾಹರಣೆ ಅನುಭವಗಳಿಂದ ನಮ್ಮ ಸಮಾಜದೊಳಗೆ, ನಮ್ಮ ದೇಶದ ಸಮಾಜದೊಳಗೆ, ಯಾಕಂದರೆ ನಮ್ಮ ದೇಶದ ಸಮಾಜದೊಳಗೆ ವಿಭಿನ್ನ ಜನತೆ, ವಿಭಿನ್ನ ಭಾಷೆಗಳು, ವಿಭಿನ್ನ ಕಲ್ಚರ್ಗಳು ಇರುವಂಥ ಸಮಾಜದೊಳಗೆ ಅವರು ಅದನ್ನು ಹೆಂಗೆ ನಾವು ಮುಂದುವರಿಸ್ಬೇಕು ಅನ್ನೋದನ್ನು ವಿಚಾರ ಮಾಡಿ ಇಟ್ಟಂಗೆ ಒಂದೊಂದೇ ಇಟ್ಟು ಮನೆ ಕಟ್ಟಿದಂಗೆ ಅವರು ಒಂದೊಂದೇ ಇಟ್ಟು ಈ ನಮ್ಮ ಸಂವಿಧಾನ ರಚನೆ ಶುರು ಮಾಡಿದರು. ಅದರಿಂದ ಮುಖ್ಯವಾಗಿ ಏನು ಬಂತು ಅಂದರೆ, ನಮ್ಮ ಮೂಲಭೂತ ಹಕ್ಕುಗಳು ಇವು ಬಂದವು.
ಇವು ನಮ್ಮ ಸಂವಿಧಾನ ರಚನೆ ಒಳಗೆ ಬಂದವು. ಅವು ಇವರು ಡಾಕ್ಟರ್ ಅಂಬೇಡ್ಕರ್ ಒಬ್ಬರು ಅಷ್ಟೇ ಅಲ್ಲ, ಅವ್ರ ಜೊತೆಗೆ ಆಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಮ್ ವಂಶಿ ಮತ್ತು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರರು ಇವರೂ ಇದ್ದರು. ಓಕೆ, ಈಗ ಅದನ್ನು ಓದೋಣ. ಡ್ರಾಯಿಂಗ್ ಫ್ರಮ್ ದ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅದರ್ ನೇಷನ್ಸ್ ಆ್ಯಂಡ್ ದ ಡಿಸ್ಟಿಂಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ, he raised brick by brick the magnificent edifice which now stands as the fundamental rights in the Constitution of India. There were, of course, other luminaries on the committee like Aladi Krishnaswamy Iyer, K. M. Munshi, and N. Gopalswamy Iyengar, who also made vital contributions to the process of constitution making. But if there is one person who will be remembered as the pilot of the various provisions of the Indian constitutions, it will surely be Dr. Ambedkar. ಆದರೆ ಒಬ್ಬ ವ್ಯಕ್ತಿನ ನಾವು ನೆನಪಿನಾಗ ಇಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಂವಿಧಾನ ರಚನೆ ಒಳಗೆ ಮೊದಲಿಗೆ ನಾವು ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇಟ್ ಡಿವೋಲ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್ ಟು ಎಕ್ಸ್ಪ್ಲೇನ್ ವಿತ್ ಅ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಆ್ಯಂಡ್ ಫ್ರ್ಯಾಂಕ್ನೆಸ್ ಆ್ಯಂಡ್ ಅಟ್ಮೋಸ್ಟ್ ಪೇಷನ್ಸ್ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಡಿಫ್ರೆಂಟ್ ಪ್ರೊವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಆ ಸಂವಿಧಾನ ರಚನೆ ಮಾಡಿದಾಗ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಪೂರ್ಣ ಎಲ್ಲ ಅಸೆಂಬ್ಲಿಗೆ, ಎಲ್ಲ ಸಭೆಗೆ, ವಿಧಾನಸಭೆಗೆ ಅವರು ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು? ತಮ್ಮ ಬುದ್ಧಿವಂತಿಕೆ ಮತ್ತು ತಮ್ಮ ಫ್ರ್ಯಾಂಕ್ನೆಸ್, ಅಂದ್ರೆ ಏನೂ ಹಿಂದೆ ಮುಂದೆ ವಿಚಾರ ಇಲ್ಲದೇ ಕರೆಕ್ಟಾಗಿತ್ತು ಅಂದ್ರೆ ಕರೆಕ್ಟಾಗಿ ಮಾತಾಡೋದು, ಇದಕ್ಕೆ ಫ್ರ್ಯಾಂಕ್ನೆಸ್ ಅಂತ ಹೇಳ್ತಾರೆ ಅದು. ಮತ್ತು ಪೂರ್ಣ ತಾಳ್ಮೆಯಿಂದ ಅವರು ಅದನ್ನು ಪೂರ್ಣ ಅಸೆಂಬ್ಲಿಗೆ ಹೇಳಿದರು. ಹಿ ಹ್ಯಾಡ್ ದ ರೇರ್ ಗಿಫ್ಟ್ ಆಫ್ ಅನ್ರಾವೆಲಿಂಗ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ಇನ್ ಅ ಲ್ಯಾಂಗ್ವೇಜ್ ವಿಚ್ ದ ಲೇಮನ್ ಅಂಡರ್ಸ್ಟುಡ್. ಅವ್ರ ಹತ್ರ ಒಂದು ಚಲೋ ಗಿಫ್ಟ್ ಇತ್ತು, ಒಂದು ಮೂಲ್ಯವಾದ ಗಿಫ್ಟ್ ಇತ್ತು. ಏನಿತ್ತು ಅಂದ್ರೆ ಅವರಿಗೆ ಅಗದಿ ಲೀಗಲ್ ಕಾನ್ಸೆಪ್ಟ್ ಅಂದರೆ ನ್ಯಾಯ ತತ್ವಗಳೇನಿದ್ವಲ್ಲ ಅವು ಕೆಲವೊಂದು ಭಾಳಷ್ಟು ಆಗಿನ ಕಾಲದೊಳಗೆ ಅವು ಜನರಿಗೆ ತಿಳಿತೇನೇ ಇರಲಿಲ್ಲ. ಹಂಗೆ ಅವು ಜನರಿಗೆ, ಒಬ್ಬ ಸಾಧಾರಣ ಮನುಷ್ಯನಿಗೂ ಅದು ಸರಿಯಾಗಿ ತಿಳಿಯೋ ಹಂಗೆ ಅವರು ಅದನ್ನು ಮಾಡಿದರು. ಅಫ್ಕೋರ್ಸ್ ಅವರಿಗೆ ಜೊತೆಗಾರರು ಒಬ್ಬರಿದ್ದರು, ಅಡ್ವೈಸರ್ ಒಬ್ಬರಿದ್ದರು, ಅವ್ರ ಹೆಸರು ಬಿ ಎನ್ ರಾವ್ ಅಂಥೇಳಿ. ಅವರೂ ಅವರಿಗೆ ಇದನ್ನೆಲ್ಲ ಕರೆಕ್ಟಾಗಿ ಅಡ್ವೈಸ್ ಮಾಡಿದರು. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಕ್ಲಿಯರ್ ಪರ್ಸೆಪ್ಷನ್ ಆಫ್ ಮ್ಯೂಚುವಲಿಟಿ ಆಫ್ ದ 3 pillars ಆಫ್ ಸ್ಟೇಟ್: ದ ಲೆಜಿಸ್ಲೇಚರ್, ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ಕ್ಲಿಯರ್ ಇದು ಗೊತ್ತಿತ್ತು, ಮ್ಯೂಚುವಲಿಟಿ ಆಫ್ 3 pillars ಅಂದ್ರೆ ಅವ್ರಿಗೆ ಕ್ಲಿಯರ್ ಇತ್ತು. ಅಂದ್ರೆ ಅವರಿಗೆ ಅದನ್ನು ತಿಳ್ಕೊಳ್ಳೋವಂಥ ಶಕ್ತಿ ಇತ್ತು, ಕೇಳುವಂಥ ಶಕ್ತಿ ಇತ್ತು. ಆ ಶಕ್ತಿ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋವಂಥ, ಕೇಳೋವಂಥ ಶಕ್ತಿ ಇತ್ತು? ಈ 3 ಕಂಬಗಳು. ಯಾವುವು 3 ಕಂಬಗಳು? ಒಂದು ಲೆಜಿಸ್ಲೇಚರ್, ಇನ್ನೊಂದು ಎಕ್ಸಿಕ್ಯೂಟಿವ್, ಇನ್ನೊಂದು ಜುಡಿಷಿಯರಿ. ಅಂದ್ರೆ ನಮ್ಮ ಆಡಳಿತ ಧರ್ಮ, ನ್ಯಾಯ ಧರ್ಮ ಮತ್ತು ನಾಗರಿಕ ಧರ್ಮ, ಇವು 3 ಹೆಂಗಿರಬೇಕು ಅನ್ನೋದು ಅವರಿಗೆ ಕರೆಕ್ಟಾಗಿ ಗೊತ್ತಿತ್ತು. ಹಿ ರಿಯಲೈಸ್ಡ್ ದಟ್ ದ ಜುರಿಸ್ಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮೆಲ್ಡ್. ಅವ್ರಿಗೆ ಗೊತ್ತಿತ್ತು ಪ್ರತಿಯೊಂದನ್ನು ಎಲ್ಲೆಲ್ಲಿ ಹೆಂಗೆ ಇಡಬೇಕು, ಬೇರೆದನ್ನು ತ್ರಾಸ ಕೊಡಲಾರ್ದೇ ಇದು ತನ್ನ ಇರುವಿಕೆನ ಹೆಂಗೆ ಸಾಧ್ಯ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು. ಅಟ್ ದ ಸೇಮ್ ಟೈಮ್ ಹಿ ಹ್ಯಾಡ್ ಎ ಸೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ರೋಲ್ ಆಫ್ ಸಿಟಿಸನ್ಸ್. ಅದೇ ಸಮಯಕ್ಕೆ ಅವರಿಗೆ ಆ ನಾಗರಿಕರ ಕೆಲಸ ಏನು, ಅವ್ರು ಏನು ಮಾಡಬೇಕು ಅನ್ನೋದನ್ನು ಮತ್ತು ಅವ್ರದ್ದು ಮಹತ್ವ ಎಷ್ಟು ಅನ್ನೋದನ್ನು ಅವರಿಗೆ ಗೊತ್ತಿತ್ತು. ದ ಫಾಲೋಯಿಂಗ್ ಅಬ್ಸರ್ವೇಷನ್ ಹಿ ಮೇಡ್ ಈಸ್ ಸಿಗ್ನಿಫಿಕೆಂಟ್. ಒಂದು ಅಬ್ಸರ್ವೇಷನ್ ಅವ್ರು ಮಾಡಿದರು, ಅದು ಭಾಳ ಮಹತ್ವದ. ಏನಂದ್ರೆ ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟು. ಈಗ ನಮ್ಮ ಸಂವಿಧಾನ ಏನಂದಲ್ಲ, ಇದು ಒಂದು ಮೂಲ ದಾಖಲೆ. It is a document which defines the position and power of the 3 organs of the state: the executive, the judiciary and the legislature. ಇದೇನದಲ್ಲ, ಇದು ಒಂದು ಭಾಗ. ಯಾವುದ್ರದ್ದು? ಪೊಸಿಷನ್ ಮತ್ತು ಪವರದ್ದು. ಪೊಸಿಷನ್ ಮತ್ತು ಪವರದ್ದು ಭಾಗ. ಅದರೊಳಗೆ ಏನೇನು ಇರ್ತಾವ? ಎಕ್ಸಿಕ್ಯೂಟಿವ್ ಆಡಳಿತ, ಜುಡಿಷಿಯರಿ ನ್ಯಾಯ, ಆ್ಯಂಡ್ ದ ಲೆಜಿಸ್ಲೇಚರ್ ಮತ್ತು ನಾಗರಿಕತೆ, ಇವು 3 ಇರ್ತಾವೆ. ಇಟ್ ಆಲ್ಸೋ ಡಿಫೈನ್ಸ್ ದ ಪವರ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಪವರ್ಸ್ ಆಫ್ ಲೆಜಿಸ್ಲೇಚರ್ ಆ್ಯಸ್ ಅಗೇನ್ಸ್ಟ್ ದ ಸಿಟಿಸನ್ಸ್. ಅಷ್ಟೇ ಅಲ್ಲದೆ ಅದರೊಳಗೆ ನಾಗರಿಕತರ ಇರುವಿಕೆ ಜೊತೆಗೆ
ಈ ಆಡಳಿತ ಧರ್ಮದ್ದು ಶಕ್ತಿ ಎಲ್ಲಿ ತನಕ ಅದ, ಈ ನ್ಯಾಯ ಧರ್ಮದ್ದು ಶಕ್ತಿ ಎಲ್ಲಿ ತನಕ ಅದ, ನಾಗರಿಕತೆದು ಧರ್ಮದ್ದು ಶಕ್ತಿ ಎಲ್ಲಿ ತನಕ ಅದ ಅನ್ನೋದನ್ನು ಅವರಿಗೆ ಅದ್ರೊಳಗೆ ಮೆನ್ಷನ್ ಮಾಡ್ಯಾರ, ಹೇಳ್ಯಾರ. ವಿ ಹ್ಯಾವ್ ಡನ್ ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ಅನ್ನೋದೇನು ಚಾಪ್ಟರ್ ಮಾಡಿವಲ್ಲ ಅದ್ರೊಳಗದು ಬಂದದ. ಓಕೆ, ಇಷ್ಟೆಲ್ಲ ಅದನ್ನು ನಾವು ಫಂಡಮೆಂಟಲ್ ರೈಟ್ಸ್ ಅಂದರೆ ನಮ್ಮ ಮೂಲಭೂತ ಹಕ್ಕುಗಳು ಅನ್ನೋದು ಚಾಪ್ಟರ್ ಒಳಗೆ ನಾವು ಇದನ್ನೆಲ್ಲ ನೋಡ್ಬೋದು. ಇನ್ಫ್ಯಾಕ್ಟ್ ದ ಪರ್ಪಸ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ಆರ್ಗನ್ಸ್ ಆಫ್ ದ ಸ್ಟೇಟ್. ಬರೀ ಈ ಸಂವಿಧಾನ ರಚನೆ ಅಂದ್ರೆ ಬರೀ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಕಂಬಗಳನ್ನು ತಯಾರು ಮಾಡಿ ಬಿಟ್ಬಿಡೋದು ಅಷ್ಟೇ ಅಲ್ಲ, ಬಟ್ ಟು ಲಿಮಿಟ್ ದೇರ್ ಅಥಾರಿಟಿ. ಅವ್ರದ್ದು ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಲಿಮಿಟ್ನಾಗ ಇಡಬೇಕು. ಬಿಕಾಸ್ ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ ಅಪಾನ್ ದ ಅಥಾರಿಟಿ ಆಫ್ ದ ಆರ್ಗನ್ಸ್ ದೇರ್ ವಿಲ್ ಬಿ ಕಂಪ್ಲೀಟ್ ಟೆರಾನಿ ಆ್ಯಂಡ್ ಕಂಪ್ಲೀಟ್ ಆಪ್ರೇಷನ್. ಯಾಕಂದ್ರೆ ಒಂದು ಲಿಮಿಟ್ ಇಡಲಿಲ್ಲ ಅಂದ್ರೆ ಅಲ್ಲಿ ಶುರು ಆಗ್ತದೆ ಕನ್ಫ್ಯೂಷನ್. ಎಲ್ಲ ಅಲ್ಲಿ ಭಾಳಷ್ಟು ಘಟನೆಗಳು ಕೆಟ್ಟದಾಗೂ ಆಗ್ಬೋದು, ಮತ್ತು ಭಾಳಷ್ಟು ಘಟನೆಗಳನ್ನು ಒತ್ತಿ ನಡೆಸ್ಕೋಬೋದು ಯಾರು ಆಡಳಿತಗಾರರು. ಹೀಗಾಗಿ ಇದೆಲ್ಲ ಲಕ್ಷ್ಯಕ್ಕೆ ಇಟ್ಕೊಂಡು ಅವರು ಸಂವಿಧಾನ ರಚನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ನಾಗ ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇಷ್ಟೆಲ್ಲ ಸಂವಿಧಾನ ರಚನೆ ಎಲ್ಲ ಮಾಡಿದ ಮೇಲೆ ಜವಾಹರ್ಲಾಲ್ ನೆಹರು ಅವರು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಮೊದಲನೇ ನ್ಯಾಯ ಮಂತ್ರಿ ಅಂಥೇಳಿ ಅವ್ರನ್ನ ಅಪಾಯಿಂಟ್ ಮಾಡಿದರು. ದಿಸ್ ವಾಸ್ ಅ ರೆಕಗ್ನಿಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಆಸ್ ಆಲ್ಸೋ ಅ ಟ್ರಿಬ್ಯೂಟ್ ಟು ಹಿಸ್ ವಿಷನ್ of social justice, a vision which was sought to be infused into the new Indian polity. ಇದೇನಿತ್ತಲ್ಲ ಇದು ಅವರಿಗೆ ಒಂದು ದೊಡ್ಡ ಬಹುಮಾನ ಸಿಕ್ತಂಗೆ. ಅವ್ರದ್ದು ಈ ನ್ಯಾಯ ಒಳಗೆ ನ್ಯಾಯಕ್ಕೆ ಸಂಬಂಧಪಟ್ಟ ಇದ್ರೊಳಗೆ ಅವ್ರದ್ದು ಏನು ನಾಲೆಜ್ ಅದನೋ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಇದು. ಜಸ್ಟಿಸ್ ಅ ವಿಷನ್ ವಿಚ್ ವಾಸ್ ಥಾಟ್ ಟು ಬಿ, ಅದು ಅವರದ್ದು ದೃಷ್ಟಿ ಏನಿತ್ತಲ್ಲ ಅದು ನಮ್ಮ ಸಮಾಜದೊಳಗೆ ಹೆಂಗೆ ಅದು ಉಪಯೋಗ ಆಗ್ತದೆ ಅನ್ನೋದು. ಯಾಕಂದ್ರೆ ಅವಾಗ ನಮಗೆ ಹೊಸದಾಗಿ ನಮಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಮ್ಮ ಭಾರತ ದೇಶಕ್ಕೆ. ಹಾಗಾಗಿ ನಮ್ಮ ಹೊಸ ಭಾರತದೊಳಗೆ ಅವ್ರ ದೃಷ್ಟಿಕೋನ ಹೆಂಗಿರ್ತದೆ ಅನ್ನೋದ್ರ ಸಲುವಾಗಿ ಅವರು ಫಸ್ಟ್ ಲಾ ಮಿನಿಸ್ಟರ್ ಅಂಥೇಳಿ ಅವರು ಕೆಲಸ ಮಾಡ್ತಾರೆ. But above all, this was a tribute to the success of Baba Sahib Dr. Ambedkar's own campaigns against social injustice. ಸಮಾಜದೊಳಗೇನು ವೈರುಧ್ಯಗಳು ಇದ್ದು ಅವುಗಳನ್ನು ಅಪೋಸ್ ಮಾಡಿ ಅವರು ಏನೇನು ಮಾಡಿದ್ರಲ್ಲ ಅದರಿಂದ ಅವರಿಗೆ ಇದೊಂದು ದೊಡ್ಡ ಅವಾರ್ಡ್ ಸಿಕ್ಕಂಗೆ ಆಗ್ತದೆ. Who could have dreamt that one born to a Mahar family would one day become not only a law minister but a lawmaker and be hailed as the modern Manu. ಯಾರು ಮಹಾರ ಫ್ಯಾಮಿಲಿ ಒಳಗಿರುವಂಥ ಒಂದು ಹುಡುಗ ಇಷ್ಟು ದೊಡ್ಡ ಮನುಷ್ಯ ಆಗಿ ಇಷ್ಟು ನ್ಯಾಯ ಮಿನಿಸ್ಟರ್ ಆಗೋದು ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ್ದು ಸಂವಿಧಾನ ರಚನೆ ಮಾಡೋದು ಮತ್ತು ಅದನ್ನು ಹೆಂಗೆ ನಡೆಸಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಅವರು. ಇದು ಖರೇನ ಮೆಚ್ಚಬೇಕಾದಂಥ ವಿಷಯ. ಅಷ್ಟೇ ಅಲ್ಲ, ಅವರಿಗೆ ಮಾಡರ್ನ್ ಮನು ಅಂತಾರೆ. ಮಾಡರ್ನ್ ಮನು ಅಂಥೇಳಿ ಕರೀತಾರೆ. In the 4 decades and more since independence, much progress has been achieved in providing equality of opportunities to the people. ಈಗ 4ಕ್ಕಿಂತ ಹೆಚ್ಚು ದಶಕಗಳ ಆಗ್ಯಾವ ನಮಗೆ ಸ್ವಾತಂತ್ರ್ಯ ಸಿಕ್ಕು. ಆದಮೇಲೆ ಅಂಥ ಜನರಿಗೆ ನಾವು ಇವಾಗ ಭಾಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿವಿ. ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಫೈಂಡ್ ಡೋರ್ಸ್ ವಿಚ್ ಹ್ಯಾಡ್ ಬೀನ್ ಕ್ಲೋಸ್ ಟು ದೆಮ್ ಫಾರ್ ಸೆಂಚುರೀಸ್ ಬೀಯಿಂಗ್ ಓಪನ್ಡ್. ಈ ಶೆಡ್ಯೂಲ್ಡ್ ಕಾಸ್ಟ್ ಮೆಂಬರ್ಸ್ ಏನಿದ್ರಲ್ಲ ಅವರಿಗೆ ಅವ್ರ
ಅವರಿಗೆ ಅವಕಾಶಗಳ ಬಾಗಿಲ ಈಗ ತೆಗೆದುಬಿಟ್ಟದ. ಇಷ್ಟು ವರ್ಷ ಅದು ಬಂದಾಗಿತ್ತು, ಈಗ ಅದು ತೆಗೆದುಬಿಟ್ಟದ. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟು. ಒಬ್ಬರು ಏನಾದ್ರು ಹೇಳಬೇಕು ಅಂತಂದ್ರೆ ಅದಕ್ಕೆ ಯಾವ ಥರದ್ದು ಇದನ್ನು ಅಡಚಣೆನೂ ಇಲ್ಲ, ನ್ಯಾಯಯುತವಾದ ಅಡಚಣೆನೂ ಇಲ್ಲ. ಅವ್ರು ಹೇಳಬಹುದು ಮತ್ತು ಅವ್ರು ಮುಂದುವರಿಲಿಕ್ಕೂ ಅವ್ರಿಗೆ ಯಾರೂ ಅಡೆತಡೆಗಳು ಇಲ್ಲ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಸ್ ಇನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವೀಸಸ್. ಅವ್ರು ತಮ್ಮಷ್ಟಕ್ಕೆ ತಾವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಒಳಗೆ ಸೇರ್ಕೊಳಿಕತ್ತಾರ. ಅವ್ರು ಅದು ಕಲೀಲಿಕತ್ತಾರ ಮತ್ತು ಅವರು ಪಬ್ಲಿಕ್ ಸರ್ವೀಸಸ್ನಾಗ ಎಂಟರ್ ಬರ್ಲಿಕತ್ತಾರ. ದೇ ಹ್ಯಾವ್ ಕಮ್ ಟು ಆಕ್ಯುಪೈ ಹೈ ಆಫೀಸಸ್ ಆಫ್ ಸ್ಟೇಟ್ ಬೋತ್ ಅಟ್ ದ ಸೆಂಟ್ರ್ ಆ್ಯಂಡ್ ಇನ್ ದ ಸ್ಟೇಟ್ಸ್. ಅವ್ರೀಗ ನಮ್ಮ ಭಾರತದೊಳಗೆ ಮತ್ತು ನಮ್ಮ ಭಾರತದೊಳಗಿನ ರಾಜ್ಯದೊಳಗೆ ದೊಡ್ಡ ದೊಡ್ಡ ಆಫೀಸರ್ದು ಪೊಸಿಷನ್ನ ಅವರು ಆಕ್ಯುಪೈ ಮಾಡ್ಲಿಕತ್ತಾರ, ಅಂದ್ರೆ ಅದ್ರೊಳಗೆ ಸೇರ್ಕೊಳಿಕತ್ತಾರ. ಜಡ್ಜಸ್, ಅಂಬಾಸಡರ್ಸ್ ಆ್ಯಂಡ್ ಗವರ್ನರ್ಸ್ ಹ್ಯಾವ್ ಬೀನ್ ಡ್ರಾನ್ ಫ್ರಮ್ ದೇರ್ ರ್ಯಾಂಕ್ಸ್. ಅಷ್ಟೇ ಅಲ್ಲ, ಜಡ್ಜ್ಗಳೂ ಇದ್ದಾರೆ, ಅಂಬಾಸಡರ್ಗಳೂ ಇದ್ದಾರೆ. ಅಂಬಾಸಡರ್ ಅಂದ್ರೆ ದೂತರು, ಅವರು ಇದ್ದಾರೆ. ಗವರ್ನರ್ಸು ಅಂದರೆ ರಾಜ್ಯಪಾಲರೂ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ಅವರಿಗೂ ಉನ್ನತ ಪದವಿಗಳು, ಉನ್ನತ ಈ ಪೊಸಿಷನ್ಗಳು ಅವರಿಗೆ ಸಿಗ್ಲಿಕತ್ತವ. ಆ್ಯಂಡ್ ದೇ ಹ್ಯಾವ್ ಅಕ್ವಿಟೆಡ್ ದೆಮ್ಸೆಲ್ಸ್ ಕ್ರೆಡಿಟಬಿಲಿಟಿ ಇನ್ ಆಲ್ ದೀಸ್ ಪೊಸಿಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಷ್ಟಲ್ದೇ ಅವರು ಆ ಇದಕ್ಕೆ ಕುತ್ಕೊಂಡು ಅವರು ಕರೆಕ್ಟಾಗಿ ಅವರು ಇದಕ್ಕೆ ತಮ್ಮ ಪೊಸಿಷನ್ನಿಗೆ ನ್ಯಾಯ ಒದಗಿಸಿ ಕೊಟ್ಟಾರ. ಆ್ಯಂಡ್ ಎಟ್ ಮಚ್ ರಿಮೇನ್ಸ್ ಟು ಬಿ ಡನ್ ಆನ್ ದ ಸೋಷಿಯಲ್ ಪ್ಲೇನ್. ಇಷ್ಟಿದ್ರೂ ನಾವು ಸಮಾಜದೊಳಗೆ ಬಹಳಷ್ಟು ಮಾಡಬೇಕಾಗ್ಯದ. ದ ಆ್ಯನ್ಯುವಲ್ ರಿಪೋರ್ಟ್ಸ್ ಆಫ್ ದ ಕಮಿಷನರ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಲಿಸ್ಟ್ ಸೆವೆರಲ್ violations of the law and several instances where, notwithstanding the statute book, members of a scheduled caste have been discriminated against. ಇಷ್ಟಿದ್ರೂ ಆ್ಯನ್ಯುವಲ್ ರಿಪೋರ್ಟು ಕಮಿಷ್ನರ್ ಯಾರ್ದು ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ದು ಕಮಿಷ್ನರು ಇಲ್ಲಿ ಭಾಳಷ್ಟು ತೊಂದರೆಗಳಾಗ್ಯಾವ, ಇಲ್ಲಿ ಈ ಲಾದು ಭಾಳಷ್ಟು ವಯಲೇಷನ್ಸ್ ಆಗ್ಯಾವ, ಅಂದ್ರೆ ತಪ್ಪ್ಯಾರ ಅನ್ನೋದನ್ನು ಭಾಳಷ್ಟು ಕೇಸಸನ್ನು, ಭಾಳಷ್ಟು ಉದಾಹರಣೆಗಳನ್ನು ಅವರು ಕೊಡ್ತಾರೆ. Baba Sahib Ambedkar's work will be truly complete only when social discrimination is completely eliminated from our society. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದಕ್ಕೆ ಕಷ್ಟಪಟ್ಟರು ಅದು ಪೂರ್ತಿ ಹೋಗಬೇಕು ಅಂದ್ರೆ ಈ ನಮ್ಮ ಸಮಾಜದೊಳಗೇನು ಸಾಮಾಜಿಕ ವ್ಯತ್ಯಾಸಗಳನ್ನು ನಾವು ತೋರಿಸ್ತೀವಲ್ಲ ಅದು ಕಡಿಮೆ ಆಗಬೇಕು, ಅದು ಪೂರ್ತಿ ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಆಲ್ವೇಸ್ ಸ್ಟ್ರೆಸ್ಡ್ the importance of constitutional methods to achieve social objectives. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ್ಲೂ ಸ್ಟ್ರೆಸ್ ಮಾಡ್ತಿದ್ರು ಯಾವ್ದ್ರ ಮೇಲೆ? ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಮೇಲೆ, ಸೋಷಿಯಲ್ ಅಬ್ಜೆಕ್ಟಿವ್ಸ್ ಮೇಲೆ ಅವರು ಸ್ಟ್ರೆಸ್ ಮಾಡ್ತಿದ್ರು. ಇನ್ ಅನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, he once described the methods of civil disobedience, non-cooperation and satyagraha as the grammar of anarchy. ಒಂದು ಸರ್ತಿ ಅವರು ಈ ಮೆಥಡ್ಸ್ ಅವಲ್ಲ, ಸಿವಿಲ್ ಡಿಸೋಬಿಡಿಯನ್ಸ್ ಅಂದ್ರೆ ಈ ಮೇನ್ ಇವರಿಗೆ ನಾವು ಅವ್ರು ಹೇಳ್ದಂಗೆ ಕೇಳದೇ ಇರೋದು, ನಾನ್ ಕೋಆಪ್ರೇಷನ್ ಅವ್ರು ಹೇಳ್ದಂಗೆ ನಾವು ಅವರಿಗೆ ಕೋಆಪ್ರೇಟ್ ಮಾಡದೇ ಇರೋದು, ಮತ್ತು ಸತ್ಯಾಗ್ರಹ ಇವೆಲ್ಲ ಏನಿದ್ವು ಇವೆಲ್ಲ ಸರಿಯಲ್ಲ ಅಂತ ಅವ್ರು ಹೇಳಿದರು. ದ ಅಬ್ಸರ್ವೇಷನ್ ಅಸ್ಯೂಮ್ಸ್ ದ ಇಂಪಾರ್ಟೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಬ್ಲಿಕ್ ಎಜುಕೇಷನ್ ಇನ್ ಫ್ರೀ ಇಂಡಿಯಾ. ಹೀಗಾಗಿ ಈ ಪಬ್ಲಿಕ್ ನಮ್ಮ ಜನರು ಏನಿರ್ತಾರೆ ಅವರು ಯಾವ ರೀತಿಯಿಂದ ತಮ್ಮ ಸಿಟ್ಟನ್ನು ಹೊರಗೆ ಹಾಕ್ತಾರೆ ಅನ್ನೋದು ಇಂಥಲ್ಲಿ ಜಾಸ್ತಿ ತೋರಿಸ್ಕೊಟ್ಟಂಗೆ ಆಗ್ತದೆ. ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ಅ ಸ್ಟ್ರಗಲ್ ಅಗೇನ್ಸ್ಟ್ ಆ್ಯನ್ ಏಲಿಯನ್ ಪವರ್. ಇವೆಲ್ಲ ಏನವ, ಇವು ಹೊರಗಿನ ಶಕ್ತಿ ಏನಿರ್ತಾವೆ ಅಂದ್ರೆ ನಮಗೆ ಗೊತ್ತಿರಲಾರ್ದಂಥ ಹೊರಗಿನ ಶಕ್ತಿಗಳೇನಿರ್ತಾವೆ ಅದ್ರ ವಿರುದ್ಧ ಹೋರಾಡಲಿಕ್ಕೆ ಇದೆಲ್ಲ ಅಡ್ಡಿ ಇಲ್ಲ, ಆದರೆ ನಮ್ಮೊಳಗೆ ಹೋರಾಡಲಿಕ್ಕೆ ಇದು ಉಪಯೋಗ ಇಲ್ಲ ಅಂತ ಅವರು ಹೇಳ್ತಾರೆ. ದ ರೈಟ್ ಟು ರೆಬಿಲಿಯನ್ ಈಸ್ ರೆಕಗ್ನೈಸ್ಡ್ ಅಗೇನ್ಸ್ಟ್ ದ ಗವರ್ಮೆಂಟ್ ವಿದೌಟ್ ಪೀಪಲ್ಸ್ ಕನ್ಸೆಂಟ್, be it alien or national dictatorship, but not in a democracy based on free and fair elections. ಇದು ಆಗ್ಬೋದು, ಇಂಥದ್ದೆಲ್ಲ ಆಗ್ಬೋದು. ಎಲ್ಲಿ ಆಗ್ತದೆ? ಯಾವುದೋ ಒಂದು ಹೊರಶಕ್ತಿ ಇದ್ದಾಗ. ಮತ್ತು ನ್ಯಾಷನಲ್ ಡಿಕ್ಟೇಟರ್ಶಿಪ್ ಅಂದ್ರೆ ಈಗ
ರಾಜ ಮಹಾರಾಜರು ಆಳ್ಬೇಕಾದ್ರೆ ಇತ್ತಲ್ಲ, ಅವ್ರು ನಮ್ಮ ಮೇಲೆ ನಮಗೇನೂ ಅಧಿಕಾರಗಳಿರೋದಿಲ್ಲ, ನಮಗೇನೂ ಸ್ವಾತಂತ್ರ್ಯ ಇರೋದಿಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕಾಗ್ತದೆ. ಹಿಂಗಿದ್ದಾಗ ಅದು ಆಗ್ತದೆ, ಇದು ಆಗಬಹುದು. ಆದ್ರೆ ನಮ್ಮ ದೇಶ ಎಂಥದದ, ನಮ್ಮ ದೇಶ ಡೆಮೋಕ್ರಸಿ ಬೇಸ್ಡ್ ಅದ. ಹೀಗಾಗಿ ಇಂಥವೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಿಸ್ಡೈರೆಕ್ಟೆಡ್ ಆ್ಯಂಡ್ ವೊಲಟೈಲ್ ಸಚ್ ಎಜಿಟೇಷನ್ಸ್ ಇನ್ವೇರಿಯಬ್ಲಿ ರಿಸಲ್ಟ್ ಇನ್ ದ ಲಾಸ್ ಆಫ್ ಲೈಫ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ. ಹೀಗಾಗಿ ಇವೆಲ್ಲ ಕರೆಕ್ಟಾಗಿತ್ತು, ಸರಿ. ತಪ್ಪಾಗಿತ್ತು ಅಂದ್ರೆ ಅವಾಗ ಏನಾಗ್ತದೆ, ಪಬ್ಲಿಕ್ ಪ್ರಾಪರ್ಟಿ ಲಾಸ್ ಆಗ್ತದೆ ಮತ್ತು ಎಷ್ಟೋ ಜನ ಜೀವ ಕಳ್ಕೊಳ್ಬೇಕಾಗ್ತದೆ. ಹೀಗಾಗಿ ಇವೇನು ಎಜುಟೇಷನ್ ಇರ್ತವೆ, ಪಬ್ಲಿಕ್ ಸಿಟ್ಟಿಗೆ ಹೇಳೋದೇನಿರ್ತದೆ, ಅದು ಎಲ್ಲ ನಾವು ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು ಸಿಟ್ಟಿಗೆದ್ದು ಅಂತ ಅವರು ಹೇಳ್ತಾರೆ. ಅಬೌಟ್ 2,500 years ago, the Buddha had questioned the caste divisions in India. 2.5 ವರ್ಷದಿಂದ ಬುದ್ಧ ಅವರು ಈ ನಮ್ಮಲ್ಲಿ ಜಾತಿ ಭೇದಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದರು. He said, the only valid divisions are the divisions between those who are noble and wholesome and those who are ignoble and unwholesome. ಅವ್ರ ಪ್ರಕಾರ ಎರಡೇ ವ್ಯತ್ಯಾಸ ಇತ್ತು, ಯಾರು ಸತ್ಯಧರ್ಮದಿಂದ ನಡೀತಾರೋ ಮತ್ತು ಯಾರು ಪೂರ್ಣತ್ವವನ್ನು ಹೊಂದಿದ್ದಾರೋ ಅವರು, ಮತ್ತು ಯಾರು ಪೂರ್ಣತ್ವದಿಂದ ಹೊಂದಿರೋದಿಲ್ಲ ಅವರು, ಅಷ್ಟೇ ಇದು ಜಾತಿ ಭೇದಗಳು ಅಂತ ಅವ್ರು ಹೇಳಿದರು. ದ ತಮಿಳ್ poetess Avai had said similarly that there are only two castes in the world, namely the charitable who give and are the superior, and the misers who do not and are. ಅವರು ತಮಿಳ್ ಪೋಯೆಟಸ್ ಅಂದರೆ ತಮಿಳ್ ಕವಿಯತ್ರಿ ಅವೈ ಅಂತೇಳಿ ಅವರೂ ಹೀಗೆ ಹೇಳಿದರು. ಏನು ಹೇಳಿದರು ಅಂದರೆ, ನಮ್ಮ ಭಾರತ ದೇಶದೊಳಗೆ ಎರಡು ಜಾತಿ ಇರಬೇಕು. ಯಾವುವು ಅಂದ್ರೆ, ಒಬ್ಬರು ಚಾರಿಟೇಬಲ್ ಅಂದರೆ ಯಾರು ಸಹಾಯ ಮಾಡ್ತಾರೆ, ಇನ್ನೊಬ್ಬರು ಮೈಸರ್ಸ್ ಯಾರಿಗೂ ಸಹಾಯ ಮಾಡೋದಿಲ್ಲ. ಅವರು ಅಂದ್ರೆ ಯಾರು ಮುಂದುವರೆದವರು, ದೊಡ್ಡವರು. ಈ ಮೈಸರ್ಸ್ ಅಂದ್ರೆ ಅವರು ಇನ್ಫೀರಿಯರ್. ಥ್ರೂಔಟ್ ದ ಕೋರ್ಸ್ of Indian history, great sages and saints exposed the hollowness of these divisions and sought to bring all communities of India together in a creative partnership. ಹೀಗಾಗಿ ಎಲ್ಲ ನಮ್ಮ ಭಾರತದ ಇತಿಹಾಸ ಪ್ರಕಾರ ಬಹಳಷ್ಟು ಜನ ಸಂತರು ಮತ್ತು ಋಷಿಗಳು ಎಲ್ಲರೂ ಇದನ್ನೇ ಹೇಳಲಿಕ್ಕೆ ಪ್ರಯತ್ನಪಟ್ಟರು. ಯಾರು ಒಳ್ಳೆ ಧರ್ಮದಿಂದ ನಡೆಯೋರು, ಅಧರ್ಮದಿಂದ ನಡೆಯೋರು, ಇವೆರಡೇ ಜಾತಿ ಅಂತ ಹೇಳಿ ಅವರು ಹೇಳಲಿಕ್ಕೆ ಪ್ರಯತ್ನಪಟ್ಟರು ಎಲ್ಲ ಕಡೆಯೂ. ಬಟ್ ಕಾಸ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪವರ್ ಸ್ಟ್ರಕ್ಚರ್ ಶೋಡ್ ಇಟ್ ಸೆಲ್ಫ್ ಟು ಬಿ ಫರ್ಮ್ಲಿ ಎಂಟ್ರೆನ್ಸ್ಡ್. ಆದರೆ ಜಾತಿ ಅನ್ನೋದು ಏನದಲ್ಲ, ಅದು ತನ್ನದೇ ಶಕ್ತಿಯಿಂದ ತಾನೇ ಒಂದು ಅಂತ ತೋರಿಸ್ತು. Under the policy of divide and rule, the British rulers exaggerated caste distinctions and divided the people of India further to strengthen their hegemony over us. ಹೀಗಾಗಿ ಬ್ರಿಟಿಷ್ ಯಾವಾಗ ಬಂದರು, ಅವ್ರದ್ದು ಪಾಲಿಸಿ ಏನಿತ್ತು, ಡಿವೈಡ್ ಆ್ಯಂಡ್ ರೂಲ್ ಅಂದ್ರೆ ಬೇರೆ ಮಾಡಿ ಅವ್ರನ್ನ ಆಳಬೇಕು, ಜನರನ್ನು ಒಡೆದು ಅವ್ರನ್ನ ಆಳಬೇಕು. ಹೀಗಾಗಿ ಅವರು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಜಾತಿ ಭೇದಗಳನ್ನು ಅವರು ಭಾಳಷ್ಟು ಬೆಳೆಸ್ಕೊಂಡು ಬಂದರು. ಅದರಿಂದ ಏನಾಯಿತು, ನಮ್ಮ ದೇಶ ವಿಭಾಗ ಹಾಕೋತ ಹೋಯಿತು. ಇಟ್ ವಾಸ್ ಗಿವನ್ ಟು ಟೂ ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್, ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಟು ರಿಪಿಡೇಟ್ ಕಾಸ್ಟ್ ಆ್ಯಂಡ್ ಟು ಪ್ರೊಕ್ಲೇಮ್ ದ ಒನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ. ಇದು ನಮ್ಮ ದೇಶದೊಳಗೆ ಅವಾಗ ಈ ಇಬ್ಬರು ಮಹಾನ್ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ, ಇವರಿಬ್ಬರೂ ಈ ಜಾತಿ ಭೇದ ನಿಲ್ಲಿಸಿ ತಡೆದು, ಅದು ನಮ್ಮ ಹಿಂದುತ್ವ ಏನದಲ್ಲ, ಹಿಂದೂ ಸಾಮಾಜಿಕ ಒಂದು ಗುಂಪು ಏನದಲ್ಲ, ಇದು ಎಷ್ಟು ಮಹತ್ವದ್ದು, ಇಲ್ಲೆಷ್ಟು ನಾವು ಒಗ್ಗಟ್ಟದ ಅನ್ನೋದನ್ನು ತೋರಿಸ್ಲಿಕ್ಕೆ ಅವರು ಬಹಳ ಪ್ರಯತ್ನಪಟ್ಟರು. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿಯವರು ದೊಡ್ಡ ಕಾಸ್ಟ್ ಅಂದ್ರೆ ದೊಡ್ಡ ಜಾತಿಯವರೇನಿದ್ರು, ಈ ಹರಿಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಅವರಿಗೆ ಹೇಳಿಕೊಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ by reminding them of their inherent rights to equality with the higher and most powerful classes. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿದರು, ಈ ಡಿಪ್ರೆಸ್ಡ್ ಕ್ಲಾಸ್ದವರಿಗೇ ನಮಗೆ ಏನು ಬೇಕು, ನಮ್ಗೆ
ಎದ್ರದ್ದು ಅವಶ್ಯಕತೆ ಅದ ಅನ್ನೋದನ್ನು ನಾವು ಇಲ್ಲಿ ಇರುವಂಥ ಪವರ್ಫುಲ್ ಕಾಸ್ಟ್ಸ್ಗೆ ಕೇಳ್ಕೊಂಡು ಪಡಿಬೇಕು ಅನ್ನೋದನ್ನು ಅವರು ಹೇಳಿಕೊಟ್ರು. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್, ದ ಅದರ್ ಸ್ಟ್ರೆಸ್ ದ ರೈಟ್ಸ್. ಟುಗೆದರ್ ದೇ ಬ್ರಾಟ್ ಅಬೌಟ್ ಅ ವೆರಿಟೇಬಲ್ ರೆವಲ್ಯೂಷನ್ ಇನ್ ದ ಸೋಷಿಯಲ್ ಥಾಟ್. ಹೀಗಾಗಿ ಇವರಿಬ್ಬರು ಸೇರಿ ಒಬ್ಬರು ಹಕ್ಕಿನ ಬಗ್ಗೆ ಹೇಳಿದರು, ಒಬ್ಬರು ಅನುಕೂಲತೆಗಳ ಬಗ್ಗೆ ಹೇಳಿದರು, ಕರ್ತವ್ಯಗಳ ಬಗ್ಗೆ ಹೇಳಿದರು. ಹೀಗಾಗಿ ಒಬ್ಬರು ಕರ್ತವ್ಯಗಳ ಬಗ್ಗೆ ಹೇಳಿದರು, ಒಬ್ಬರು ಹಕ್ಕಿನ ಬಗ್ಗೆ ಹೇಳಿದರು. ಹೀಗಾಗಿ ಇಬ್ಬರೂ ಸೇರಿ ಒಂದು ಚೇಂಜ್ ತಂದರು ನಮ್ಮ ಸಮಾಜದೊಳಗೆ. ವೆನ್ ಬಾಬಾ ಸಾಹೇಬ್ ಪಾಸ್ಡ್ ಅವೇ ಇನ್ ಡಿಸೆಂಬರ್ 1956, ಜವಾಹರ್ಲಾಲ್ Nehru made a moving reference in the Lok Sabha, describing Baba Saheb as a symbol of revolt. He said, ಯಾವಾಗ ಬಾಬಾ ಸಾಹೇಬ್ ಅವರು ತೀರ್ಕೊಂಡ್ರು ಡಿಸೆಂಬರ್ 1956ನೇ ಇಸ್ವಿ ಒಳಗೆ, ಜವಾಹರ್ಲಾಲ್ ನೆಹರು ಲೋಕಸಭಾ ಒಳಗೆ ಒಂದು ಭಾಷಣ ಹೇಳಿದರು. ಏನು ಹೇಳಿದರು ಅಂದ್ರೆ, ಅವರು ಅದ್ರೊಳಗೆ ಬಾಬಾ ಸಾಹೇಬ್ ಅಂದ್ರೆ ಒಂದು ಚೇಂಜಿಗೆ ಅವರು ಮಹತ್ವದ ವ್ಯಕ್ತಿ ಅಂತ ಹೇಳಿದರು. ಐ ಹ್ಯಾವ್ ನೋ ಡೌಟ್, ಅವ್ರೇನು ಹೇಳಿದರು, ಐ ಹ್ಯಾವ್ ನೋ ಡೌಟ್ ದಟ್ ವೆದರ್ ವಿ ಅಗ್ರೀಡ್ ಹಿಮ್ ಆರ್ ನಾಟ್ ಇನ್ ಮೆನಿ ಮ್ಯಾಟರ್ಸ್. ನನಗೆ ಗೊತ್ತಿಲ್ಲ, ನನಗೆ ಡೌಟೇ ಇಲ್ಲ, ನನಗೆ ಇದೇ ಇಲ್ಲ. ಎಷ್ಟೊಂದು ವಿಷಯ ಒಳಗೆ ನಾವು ಅವ್ರ ಜೊತೆ ಒಪ್ಕೊಂಡಿವಿ, ಎಷ್ಟೊಂದು ವಿಷಯ ಒಳಗೆ ನಾವು ಒಪ್ಕೊಂಡಿಲ್ಲ. ದಟ್ ಪರ್ಸಿವರೆನ್ಸ್, ದಟ್ ಪರ್ಸಿಸ್ಟೆನ್ಸ್ ಆ್ಯಂಡ್ ದಟ್ ಇಫ್ ಐ ಮೇ ಯೂಸ್ ದ ವರ್ಡ್ ಸಮ್ಟೈಮ್ಸ್ virulence of his opposition to all this did keep the people's mind awake and did not allow them to become complacent about matters which could not be forgotten, and helped in rousing up those groups in our country which had suffered for so long in the past. ಅವ್ರು ಏನು ಹೇಳಿದರು, ನನಗೆ ಡೌಟೇ ಇಲ್ಲ, ಯಾಕಂದರೆ ಎಷ್ಟೊಂದು ವಿಷಯ ಒಳಗೆ ನಾವು ಅವ್ರ ಜೊತೆ ಒಪ್ಕೊಂಡಿವಿ, ಎಷ್ಟೊಂದು ಮ್ಯಾಟರ್ಸ್ ಒಳಗೆ ನಾವು ಅವ್ರ ಜೊತೆ ಒಪ್ಕೊಂಡಿಲ್ಲ. ಆದ್ರೆ ಅವರದ್ದು ಒಂದು ಹಠ ಏನಿತ್ತಲ್ಲ, ಇದನ್ನು ಹೀಗೆ ಇದೇ ಕರೆಕ್ಟು, ಇದನ್ನು ಹೀಗೆ ಮಾಡಬೇಕು ಅನ್ನೋದೇನು ಹಠ ಇತ್ತಲ್ಲ, ಅದು ಜನರದ್ದು ಮೈಂಡನ್ನು ಯಾವಾಗಲೂ ಜಾಗೃತ ಮಾಡಿಡ್ತಿತ್ತು. ಹೀಗಾಗಿ ಅವರಿಗೆ ಸುಮ್ಮನೆ ಆರಾಮಾಗಿರ್ಲಿಕ್ಕೆ ಅವರು ಬಿಡಲಿಲ್ಲ. ಹೀಗಾಗಿ ಅವು ಹಿಂಗೆ ಮರ್ತು ಹೋಗ್ಬೋದು, ಅದರಿಂದ ನಾವು ಏನೂ ಉಪಯೋಗ ಇಲ್ಲ ಅನ್ನೋದನ್ನು ಅವರು ಬಿಟ್ಟುಕೊಡಲಿಲ್ಲ. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಾರ. ಹೆಲ್ಪ್ಡ್ ಇನ್ ರೋಸಿಂಗ್ ಅಪ್ ದೋಸ್ ಗ್ರೂಪ್ಸ್ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಡ್ ಸಫರ್ಡ್ ಫಾರ್ ಸೋ ಲಾಂಗ್ ಇನ್ ದ ಪಾಸ್ಟ್. ಇವ್ರ ಕೆಲಸಗಳಿಂದ ಅಂಥ ಗ್ರೂಪ್ಗಳು, ಇಂಥ ಗುಂಪುಗಳಿದ್ವಲ್ಲ ನಮ್ಮ ದೇಶದೊಳಗೆ ಅಗದಿ ಶೋಷಣೆಗೊಳಗಾಗಿರುವಂಥ ಗುಂಪುಗಳು ಮೇಲೆ ಬರಲಿಕ್ಕೆ ಇವರದ್ದು ಕರ್ತವ್ಯಗಳು ಅವರಿಗೆ ಸಹಾಯ ಮಾಡಿದ್ವು. And one who took such an important part in our activities has passed away. ಹೀಗೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಯಾರು ಇಂಪಾರ್ಟೆಂಟ್ ಇದ್ದರು, ಮಹತ್ವದವರಿದ್ದರು, ಅವರೇ ಈಗ ಜಗತ್ತೊಳಗಿಲ್ಲ ಅಂಥೇಳಿ ನೆಹರು ಅವರು ಭಾಷಣ ಮಾಡ್ತಾರೆ ಲೋಕಸಭಾ ಒಳಗೆ. ದೇರ್ ಕ್ಯಾನ್ ಬಿ ನೋ ಡೌಟ್ ದಟ್ ದ ಡೇ ಈಸ್ ನಾಟ್ ಫಾರ್ ಆಫ್ ವೆನ್ ಬಾಬಾ ಸಾಹೇಬ್ಸ್ ಅಂಬೇಡ್ಕರ್ಸ್ ಡ್ರೀಮ್ ಆಫ್ ಸಮತಾ ವಿಲ್ ಬಿಕಮ್ ಅ ರಿಯಾಲಿಟಿ. ನಮಗೆ ಯಾವುದೂ ಒಂದು ಸಂಶಯ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಒಂದು ಸ್ವಪ್ನ ಇತ್ತು, ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅಂಥೇಳಿ, ಅದು ದೂರ ಇಲ್ಲ ಅಂತ ನಮಗೆ ಅನ್ನಿಸ್ತದ ಅಂತ ಲೇಖಕರು ಎಕ್ಸ್ಪ್ಲೇನ್ ಮಾಡಿದರು.